ಕೇರಳದ ವಾಯನಾಡ್ನಲ್ಲಿ ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಯ ಕಾರಣಕ್ಕಾಗಿ ಗುಡ್ಡ ಕುಸಿತ ಸಂಭವಿಸಿದೆ. ಈ ಗುಡ್ಡ ಕುಸಿತದಲ್ಲಿ 19 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಘಟನೆಯ ವರದಿಯನ್ನ ಕ್ಷಣ ಕ್ಷಣಕ್ಕೂ ಕೂಡ ಪಡೆದುಕೊಳ್ತಾ ಇದ್ದಾರೆ ಅಲ್ಲಿನ ಸಿಎಂ ಪಿಣರಾಯಿ ವಿಜಯನ್. ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಪಡೆದುಕೊಳ್ತಾ ಇದ್ದಾರೆ. ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಸ್ಯಾಟಲೈಟ್ ವ್ಯೂ ಮೂಲಕ ಪಿಣರಾಯಿ ವಿಜಯನ್ ವೀಕ್ಷಣೆ ಮಾಡ್ತಾ ಇದ್ದಾರೆ. ಘಟನಾ ಸ್ಥಳಕ್ಕೆ ಪ್ರಯಾಣ ಬೆಳೆಸಿದ್ದಾರೆ ಸೇನಾ ಹೆಲಿಕಾಪ್ಟರ್ ಪಡೆ. ಸೇನಾ ಹೆಲಿಕಾಪ್ಟರ್ 2 ಇಂಡಿಯನ್ ಏರ್ಫೋರ್ಸಿನ 2 ಸೇನಾ ಹೆಲಿಕಾಪ್ಟರ್ಗಳು ಅಲ್ಲಿಗೆ ಹೋಗ್ತಾ ಇದ್ದಾವೆ. ದುರಂತ ಸ್ಥಳದಲ್ಲಿ ತುರ್ತು ಮೆಡಿಕಲ್ ಕ್ಯಾಂಪ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದೊಂದು ಅತಿದೊಡ್ಡ ಭೂಕುಸಿತವಾಗಿದೆ. 19 ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. 19 ಜನ ಪ್ರಾಣ ಕಳೆದುಕೊಂಡಿದ್ರೆ ಇನ್ನೂ ಕೆಲವು ಕಡೆಗಳಲ್ಲಿ ಭೀಕರವಾದಂಥ ಘಟನೆ ಸಂಭವಿಸಿದೆ. ಅಲ್ಲಿ ಮಣ್ಣಿನಡಿ ಸಿಲುಕಿರುವಂಥ ಅವಶೇಷಗಳಡಿ ಸಿಲುಕಿರುವಂಥ ವ್ಯಕ್ತಿಗಳೆಷ್ಟು ಅನ್ನೋದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇಲ್ಲ. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಈ ರಕ್ಷಣಾ ಕಾರ್ಯಾಚರಣೆ ನಡೆಯುವಂಥ ಈ ಸ್ಥಳದಲ್ಲಿ ಅತ್ಯಧಿಕವಾಗಿ ಮಳೆಯಾಗ್ತಾ ಇದೆ. NDRF, ಸ್ಥಳೀಯ ಸೇನಾ ಪಡೆಗಳು, ಭೂಸೇನಾ ಪಡೆ ಹಾಗೂ ಅಲ್ಲಿನ SDRF ತಂಡ ವರ್ಕ್ ಮಾಡ್ತಾ ಇದೆ, ಕೆಲಸ ಮಾಡ್ತಾ ಇದೆ, ಕಾರ್ಯಾಚರಣೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅತಿಯಾದ ಮಳೆಯ ಕಾರಣಕ್ಕಾಗಿ ಗುಡ್ಡ ಕುಸಿದಿರುವ ಇತರ ಪ್ರದೇಶಗಳಿಗೆ ಹೋಗ್ಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗ ಸದ್ಯಕ್ಕೆ ಮುಂಡಕೈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲ ಪ್ರದೇಶಗಳೇನಿದ್ದಾವೆ, ಚೂರಲ್ ಸೇರಿದಂತೆ ಇತರದ ಘಟನಾ ಸ್ಥಳಗಳೇನಿದ್ದಾವೆ ಅಲ್ಲಿಗೆ ತಲುಪುವಲ್ಲಿ ಮಾತ್ರ ಸಾಧ್ಯವಾಗಿದೆ. ಆದರೆ ಇತರ ಭಾಗದಲ್ಲೂ ಕೂಡ ಭೂಕುಸಿತವಾಗಿದೆ, ಮಣ್ಣು ಕುಸಿತವಾಗಿದೆ. ಆ ಪ್ರದೇಶಗಳಿಗೆ ಹೋಗಲಿಕ್ಕೆ ಭಾಳ ದೊಡ್ಡ ಶಂಕೆ, ಅಂದರೆ ಭಾಳ ದೊಡ್ಡ ಅಡೆತಡೆ ಉಂಟಾಗ್ತಾ ಇದೆ. ಅದಕ್ಕೆ ಕಾರಣ ಮಳೆ 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 ಬಿಟ್ಟು ಬಿಡದೆ ಸುರಿತಾ ಇರುವಂಥ ಮಳೆಯ ಕಾರಣಕ್ಕಾಗಿ ಅಲ್ಲಿ ಹೋಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಈಗಲೂ ಕೂಡ ನೋಡಿ, ಚಲಿಯಾರ್ ನದಿ ತುಂಬಿ ಹರಿತಾ ಇದೆ. ಆ ಹರಿವಿಕೆ ಪ್ರಮಾಣ ಎಷ್ಟಿದೆ ಅಂತ ಹೇಳಿದ್ರೆ ಸಿಕ್ಕ ವಸ್ತುಗಳನ್ನು ಹಾಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಕಾರು ಕೊಚ್ಚಿಕೊಂಡು ಬಂದಿದೆ ಅನ್ನೋದನ್ನ. ಕಾರು ಕೊಚ್ಚಿಕೊಂಡು ಬಂದಿದೆ. ಎಷ್ಟರ ಪ್ರಮಾಣದಲ್ಲಿ ಮಳೆ ಇದೆ ಅನ್ನೋದು ಗೊತ್ತಾಗುತ್ತೆ. ಮಳೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸುರಿತಾ ಇದೆ ಅನ್ನೋದು ಗೊತ್ತಾಗುತ್ತೆ. ತರಗೆಲೆಗಳ ರೀತಿಯಲ್ಲಿ ಅಲ್ಲಿನ ಮರಗಿಡಗಳೆಲ್ಲವೂ ಕೂಡ ನೆಲಸಮವಾಗ್ತಾ ಇದ್ದಾವೆ. ದೊಡ್ಡ ದೊಡ್ಡ ಗುಡ್ಡಗಳು ಕುಸಿತವಾಗ್ತಾ ಇದೆ. ಆ ಮನೆ ನೋಡ್ತಾ ಇದ್ದೀರಿ ದೃಶ್ಯಾವಳಿಯಲ್ಲಿ, ಮನೆ ಒಂದು ರೀತಿ ನಡುಗಡ್ಡೆ ರೀತಿ ಆಗ್ಬಿಟ್ಟಿದೆ. ನಡುಗಡ್ಡೆ ರೀತಿ ಮನೆಯ ಸುತ್ತಲೂ ನೀರು ಹರಿತಾ ಇದೆ. ನೀರು ಹರಿತಾ ಇದೆಯಲ್ಲ, ಯಾವುದೋ ಒಂದು ನದಿಯ ಮಧ್ಯೆ ಮನೆ ಕಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಬೇಡಿ. ಈ ಮನೆ ಇದ್ದ ಜಾಗದಲ್ಲಿ ನದಿಯ ಸ್ವರೂಪವನ್ನು ತಾಳಿದೆ. ಚಿಕ್ಕ ಪುಟ್ಟ ತೊರೆಗಳು ಕೂಡ ನದಿಯ ಸ್ವರೂಪವನ್ನು ತಾಳ್ತಾ ಇದ್ದಾವೆ. ಈ ಮನೆಯ ಸುತ್ತಮುತ್ತಲೂ ಕೂಡ ನೀರಿದೆ. ಇಂಥ ಒಂದು ಉದಾಹರಣೆ ಮಾತ್ರ. ಇಂಥ ಅನೇಕ ಮನೆಗಳು ಕೂಡ ಸಂಕಷ್ಟಕ್ಕೆ, ಅಪಾಯಕ್ಕೆ ಸಿಲುಕಿದ್ದಾವೆ. NDRF ತಂಡ ನೋಡಿ, ಮಧ್ಯರಾತ್ರಿ 1 ಗಂಟೆಗೆ ಈ ಭಾಗದಲ್ಲಿ ಭೂಕುಸಿತವಾಗುತ್ತೆ. ಮುಂಡಕ್ಕೈ ಭಾಗದಲ್ಲಿ ತಕ್ಷಣಕ್ಕೆ ಅಲ್ಲಿನ ಪಡೆ ಹೋಗುತ್ತೆ, NDRF ತಂಡ ಹೋಗುತ್ತೆ, ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತವಾಗುತ್ತೆ. ಆದರೆ ರಕ್ಷಣಾ ಕಾರ್ಯಾಚರಣೆ ನಿರತವಾಗಿದ್ದಾಗಲೇ ಚೂರಲ್ ಪ್ರದೇಶದಲ್ಲಿ ಗುಡ್ಡ ಕುಸಿತವಾಗುತ್ತೆ. ಚೂರಲ್ ಪ್ರದೇಶದಲ್ಲಿ ಒಂದು 400 ಕುಟುಂಬಗಳು ಇರುವಂಥ ಜಾಗ ಅದು. ನೋಡ್ತಿದ್ದೀರಿ, ಈ ಮನೆಯನ್ನು ಕೂಡ ನೋಡ್ತಾ ಇದ್ದೀರಿ. ಅಲ್ಲೊಂದು ಕಟ್ಟಡ ಇದೆ, ಒಂದು ಸಣ್ಣ ಗುಡಿಸಿಲಿನ ಆಕಾರದಲ್ಲಿದೆ. ಮೈದುಂಬಿ ಹರಿತಾ ಇದ್ದಾವೆ ನದಿಗಳೆಲ್ಲವೂ ಕೂಡ. ಆ ಭೋರ್ಗರೆತ ನೋಡಿದ್ರೆ ಮಳೆಯ ತೀವ್ರತೆ ಎಷ್ಟಿದೆ ಅನ್ನೋದು ನಮಗೆ ಅರ್ಥವಾಗುತ್ತೆ. ಆ ಭೋರ್ಗರೆತ ನೋಡಿದ್ರೆ ಎಷ್ಟೊಂದು ಯಥೇಚ್ಛವಾಗಿ ಮಳೆ ಸುರಿತಾ ಇದೆ ಅನ್ನೋದು ಅರ್ಥವಾಗುತ್ತೆ. ಈ ಮಳೆಯ ರೌದ್ರಾವತಾರಕ್ಕೆ, ಮಳೆಯ ಆರ್ಭಟಕ್ಕೆ ಯಾವುದು ಕೂಡ ನಿಲ್ತಾ ಇಲ್ಲ. ಪ್ರತಿಯೊಂದು ಕೂಡ ನೀರಿಗೆ ಕೊಚ್ಚಿಕೊಂಡು ಹೋಗ್ತಾ ಇದೆ. ಇಂಥ ಮಳೆಯ ಮಧ್ಯೆಯೂ ಕೂಡ NDRF ತಂಡ ಎಡೆಬಿಡದೆ ಕೆಲಸ ಮಾಡ್ತಾ ಇದೆ. ರಕ್ಷಣೆಗಾಗಿ ಈ ತಂಡ ಇದೆ. ಈಗಾಗಲೇ 250ಕ್ಕೂ ಹೆಚ್ಚು ಜನ, ಈಗ ನೀವು ನೋಡ್ತಾ ಇದ್ದೀರಿ NDRF ತಂಡ ಈ ರೀತಿ ಎಲ್ಲ ಪಡೆಗಳನ್ನು ಸೇರಿಸಿದರೆ 250ಕ್ಕೂ ಹೆಚ್ಚು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನೋಡಿ, ಅಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಲ್ಲ, ಅವರನ್ನು ರಕ್ಷಣೆ ಮಾಡಿ ಸುರಕ್ಷಿತ ಸ್ಥಳಗಳಿಗೆ ಕರೆದುಕೊಂಡು ಬರಲಾಗ್ತಾ ಇದೆ. ಇನ್ನೊಂದು ಕಡೆಗಳಲ್ಲಿ ಶವಗಳನ್ನು ಕೂಡ ಸಾಗಾಟ ಮಾಡಲಾಗ್ತಾ ಇದೆ. ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ದಂಥ ಶವಗಳನ್ನು ಕೂಡ
ಸಾಗಾಟ ಮಾಡಲಾಗ್ತಾ ಇದೆ. ಧಾರಾಕಾರ ಮಳೆ, ಗುಡ್ಡ ಕುಸಿತ, ಆ ಮಣ್ಣಿನ ಅವಶೇಷದ ಅಡಿಯಲ್ಲಿ ಸಿಕ್ಕು 19 ಜನ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಳ ಆಗುತ್ತೆ ಅಂತ ಹೇಳಿ ಅಲ್ಲಿನ ಅಧಿಕಾರಿಗಳು ತಿಳಿಸ್ತಾ ಇದ್ದಾರೆ. ಇನ್ನೊಂದು ವೀಕ್ಷಣೆ ಮಾಡ್ತಾ ಇದ್ದೀರಿ ನೀವು, ಪಿಣರಾಯಿ ವಿಜಯನ್ ಅವರು ಗೂಗಲ್ ವ್ಯೂ ಮೂಲಕ, ಸ್ಯಾಟಲೈಟ್ ವ್ಯೂ ಮೂಲಕ ಅಲ್ಲಿನ ದೃಶ್ಯಗಳನ್ನು ನೋಡ್ತಾ ಇದ್ದಾರೆ. ಅವರು ಹೇಗಿದೆ ಪರಿಸ್ಥಿತಿ, ಯಾವ್ಯಾವ ಭಾಗದಲ್ಲಿ ಗುಡ್ಡ ಕುಸಿತವಾಗಿದೆ, ಯಾವ ಸ್ಥಳಕ್ಕೆ ತುರ್ತು ಮತ್ತು ಅಗತ್ಯ ಸೇವೆಗಳು ಬೇಕಾಗಿದೆ, ಯಾವ್ಯಾವ ಕಡೆಗಳಿಗೆ ಈ ಪಡೆಗಳನ್ನು ಡಿಪ್ಲಾಯ್ ಮಾಡಬೇಕು, ಎಲ್ಲವನ್ನು ಕೂಡ ಮುಖ್ಯಮಂತ್ರಿಗಳು ತಿಳಿದುಕೊಂಡು ಅಪ್ಡೇಟ್ಗಳನ್ನು ಪಡಿತಾ ಇದ್ದಾರೆ. ಅದಕ್ಕೆ ತಕ್ಕಂತೆ ಸೇನಾ ಪಡೆಗಳನ್ನು ಕೂಡ ಕಳಿಸ್ತಾ ಇದ್ದಾರೆ. ನೋಡ್ತಾ ಇದ್ದೀರಿ, ಇದು ಚೂರ್ಮಾಲಾ ಪ್ರದೇಶದ ಶಾಲೆ ಬಿಫೋರ್, ಅಂದರೆ ಘಟನೆ ಸಂಭವಿಸಿದಕ್ಕಿಂತಲೂ ಮುಂಚೆ ಎಷ್ಟು ಚೆನ್ನಾಗಿದೆ, ಎಷ್ಟು ಅದ್ಭುತವಾಗಿದೆ ಈ ಸ್ಥಳ. ನೋಡಲು ಒಂದು ರೀತಿ ಮನಮೋಹಕವಾಗಿದೆ, ಪ್ರಶಾಂತವಾಗಿದೆ. ನೋಡಿದ್ರೆ ಖುಷಿಯಾಗುತ್ತೆ ಈ ವಾತಾವರಣವನ್ನು. ಚೂರ್ಮಾಲಾ ಈಗ ನೋಡಿ, ಆಗ ಹೇಗಿತ್ತು, ಈಗ ಹೇಗಿದೆ. ಪ್ರಶಾಂತವಾದ ಸ್ಥಳ ಈಗ ರೌದ್ರ ನರ್ತನಕ್ಕೆ ಸಿಕ್ಕು ಸ್ಮಶಾನದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅಲ್ಲೊಂದು ಶಾಲೆ, ಆ ಶಾಲೆ ನೋಡಿದ್ರೆ ಖುಷಿ ಆಗ್ತಿತ್ತು, ಆ ಬೆಟ್ಟಗಳ ಸರಮಾಲೆ ನೋಡಿದ್ರೆ ಖುಷಿ ಆಗ್ತಿತ್ತು. ಈಗ ಈ ಖುಷಿಯ ತಾಣವೆಲ್ಲವೂ ಕೂಡ ಸ್ಮಶಾನದ ರೀತಿಯಲ್ಲಿ ಗೋಚರವಾಗ್ತಾ ಇದೆ. ಮರಗಿಡಗಳೆಲ್ಲವೂ ಕೂಡ ಕೊಚ್ಚಿಕೊಂಡು ಹೋಗಿದೆ, ಮನೆಗಳು ಕೊಚ್ಚಿಕೊಂಡು ಹೋಗಿದೆ. ಪ್ರಶಾಂತವಾದ ವಾತಾವರಣ ರೌದ್ರ ನರ್ತನದ ತಾಣವಾಗಿ ಮಾರ್ಪಟ್ಟಿದೆ. ಮಳೆಯ ಆರ್ಭಟಕ್ಕೆ ಈ ಪ್ರದೇಶ ನಲಿಗೆ ಹೋಗಿದೆ. ಪ್ರವಾಹಕ್ಕೂ ಮೊದಲು ಹೇಗಿತ್ತು, ನಂತರ ಹೇಗಿದೆ ಅನ್ನೋದನ್ನು ನೀವೇ ಕಂಡುಕೊಳ್ಳಬಹುದು. ಹೀಗಿತ್ತು ಪ್ರದೇಶ. ಇಲ್ಲಿ ಎಲ್ಲೂ ಕೂಡ ನದಿ ಇಲ್ಲ, ಅಥವಾ ಯಾವುದೋ ನದಿ ಹರಿತಾ ಇದೆ ಅನ್ನೋ ಥರ ಕಾಣಿಸ್ತಾ ಇದೆಯಲ್ಲ, ಭಾಸವಾಗ್ತಾ ಇದೆಯಲ್ಲ, ಹಂಗಿರಲಿಲ್ಲ. ಇಲ್ಲೊಂದು ಶಾಲೆ ಇತ್ತು, ಮೈದಾನ ಇತ್ತು, ಬೆಟ್ಟಗುಡ್ಡಗಳು ಮನಮೋಹಕವಾಗಿ ಕಾಣಿಸ್ತಾ ಇತ್ತು, ಅತ್ಯಾಕರ್ಷಕವಾಗಿ ಕಾಣಿಸ್ತಾ ಇತ್ತು. ಆದರೆ ಈ ಪ್ರದೇಶ ಈಗ ನೋಡಿ ಹೇಗಿದೆ. ಬೆಟ್ಟ, ಗುಡ್ಡ, ಕಲ್ಲು, ಮಣ್ಣು, ಕಾರು ಸಿಕ್ಕಿದ್ದೆಲ್ಲವೂ ಕೂಡ ನೀರ್ಪಾಲಾಗಿದೆ. ಪ್ರತಿಯೊಂದು ಕೂಡ ನೀರಿನಲ್ಲಿ ಕೊಚ್ಚಿ ಹೋಗ್ತಾ ಇದೆ. ಜಲಾಸುರನ ಆರ್ಭಟ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಜಲಾಸುರನ ಆರ್ಭಟ, ಸಿಕ್ಕಿದ್ದೆಲ್ಲವೂ ಕೂಡ ನೀರ್ಪಾಲೆ. ಪ್ರವಾಹದ ಸ್ಥಿತಿ ಎಷ್ಟು ಭಯಂಕರವಾಗಿದೆ ಅನ್ನೋದನ್ನು ನೀವು ಅಂದಾಜು ಮಾಡಿಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ. ಈ ಎರಡು ವಿಷಯಗಳನ್ನ ನೋಡಿದ್ರೆ ನಿಮಗೆ ಖಂಡಿತವಾಗೂ ಸಾಧ್ಯವಾಗುತ್ತೆ. ಈ ಸ್ಥಳ ಹೇಗೆ ಬದಲಾಯಿತು ಅನ್ನೋದನ್ನು. ಅದು ಒಂದು ರಾತ್ರಿಯಲ್ಲಿ, ಒಂದೇ ಒಂದು ರಾತ್ರಿಯಲ್ಲಿ, ಒಂದು ದಿನದ ಹಿಂಗೆ ಇತ್ತು ಹಿಂದೆ, ಇವತ್ತು ಹಿಂಗಾಗೋಗಿದೆ. ಮಧ್ಯರಾತ್ರಿಯಿಂದ ಅಲ್ಲಿನ ಪರಿಸ್ಥಿತಿಯೇ ಬದಲಾಗಿ ಹೋಗಿದೆ. ಸ್ವರ್ಗ ಸಮಾನವಾಗಿ ಕಾಣ್ತಾ ಇದ್ದಂಥ ಪ್ರದೇಶ ಈಗ ನರಕ ಯಾತನೆಯ ಪ್ರದೇಶವಾಗಿದೆ. ಅಲ್ಲಿ ಸ್ವಚ್ಛಂದವಾಗಿ ಜನ ಬರ್ತಾ ಇದ್ರು, ಈಗ ಪ್ರಾಣ ಉಳಿಸಿಕೊಳ್ಳೋದೇ ದೊಡ್ಡ ಸಾಹಸವಾಗಿದೆ. ಇದ್ದಕ್ಕಿದ್ದ ಹಾಗೆ ರಾತ್ರಿ ಗುಡ್ಡ ಕುಸಿತವಾಗಿದೆ. ಮಲಗಿದ್ದವರು ಮಲಗಿದ್ದಲ್ಲೇ ಮಣ್ಣು ಸೇರಿದ್ದಾರೆ, ಅಂದರೆ ಪ್ರಾಣ ಕಳೆದುಕೊಂಡಿದ್ದಾರೆ. ತಮ್ಮದಲ್ಲದ ತಪ್ಪಿಗೆ ಪ್ರಕೃತಿಯ ವಿಕೋಪಕ್ಕೆ ಸಿಲುಕಿ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಪ್ರವಾಹದ ಬಳಿಕ ನೋಡ್ತಾ ಇದ್ದೀರಿ ಮುಂಡಕ್ಕೈ, ಮೊದಲು ಆನಂತರ ಎಷ್ಟೆಲ್ಲ ಬದಲಾವಣೆ ಇದೆ ರೀ. ಮೈದಾನ ಕಾಣಿಸ್ತಾ ಇದೆಯಾ, ಶಾಲೆ ಕಾಣಿಸ್ತಾ ಇದೆಯಾ, ಅದೊಂದು ಕಟ್ಟಡ ಒಂದು ರೀತಿ ಅನಾಥವಾಗಿ ನಿಂತಿರುವ ಕಟ್ಟಡದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಸುತ್ತಲೂ ನೀರಿದೆ ನೋಡಿ. ಮೈದಾನ ಹೊಳೆಯಾಗಿ ಮಾರ್ಪಟ್ಟಿದೆ. ಇದರ ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಮಾಡಬೇಕು, ಇನ್ನಿತರ ಸ್ಥಳಗಳಲ್ಲಿ ಅವಘಡ ಸಂಭವಿಸಿದೆಯಲ್ಲ ಆ ಸ್ಥಳಗಳಿಗೆ ಹೋಗಬೇಕು ಅಂತ ಹೇಳಿದರೆ ವರುಣರಾಯ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಅಡೆತಡೆಯನ್ನು ಒಡ್ತಾ ಇದ್ದಾನೆ. ಮಳೆಯ ಆರ್ಭಟ ಮುಂದುವರೆದಿದೆ, ಹೀಗಾಗಿ ಈ ಕಾರ್ಯಾಚರಣೆಗೂ ಕೂಡ ಅಡಚಣೆಯಾಗಿದೆ. മുണ്ടക്കയിലെ ഉരുൾപൊട്ടലാണിത്. ഇവിടുത്തെ അമ്പലം, സ്കൂൾ കെട്ടിടം, വീടുകളെല്ലാം പോയി. And in the early morning itself, Prime Minister was active in this thing and monitoring everything. He was taking the stock of the situation and directed the force and NDRF to reach there
for immediate this rescue actions. They already moved, and from Kerala and outside Kerala, South India, these all forces are alerted. And I think the NDRF team from other state also moved already, and Air Force might have reached there now, and Navy and Army also reaching there. It is a hilly area. That is the problem to reach there. It is very difficult by road. The helicopter and other this help is needed. No, we cannot say anything now because the rescue workers could not reach there. അപ്പോൾ അവിടെങ്ങളിലെ പൊതുസ്ഥിതി കൂടി പരിശോധിച്ചുകൊണ്ട് ആവശ്യമായിട്ടുള്ള ക്രമീകരണങ്ങൾ ചെയ്തിട്ടുണ്ട്. സംസ്ഥാനത്തിൻ്റെ പൊതു സാഹചര്യങ്ങൾ ബഹുമാനപ്പെട്ട മുഖ്യമന്ത്രി തന്നെ വെളുപ്പിന് തന്നെ ഇതിന് ആവശ്യമുള്ള എല്ലാ നിർദ്ദേശങ്ങളും നൽകി അത് ഏകോപിപ്പിക്കുന്നുണ്ട്. നമുക്ക് ആശുപത്രികളിൽ എത്തിയവരുടെ കണക്കാണ് ഇപ്പോൾ അറിയുന്നത്. അപ്പോൾ 70-ലധികം ആളുകൾ ഇഞ്ചേർഡായിട്ട് എത്തിയിട്ടുണ്ട് ആശുപത്രികളിൽ. ഈ ട്രാപ്ഡായി കിടക്കുന്നവരെ രക്ഷിക്കുന്നതിന് വേണ്ടിയിട്ടുള്ള ശ്രമങ്ങളാണ്, പരമാവധി ശ്രമങ്ങളാണ് ഇപ്പോൾ നടത്തുന്നത്. CM